ನಮಸ್ಕಾರ ಎಲ್ಲ ಮಾಧ್ಯಮ ಸ್ನೇಹಿತರು. ಗೊತ್ತಾಯಿತು ಇದೆಯಾ? First, I would like to welcome all the media friends all over the country. Some of them are from Karnataka, some of them from all over the country. You have been coming here for this great event. You all know this event has significance. ಇದು ನಮ್ಮ ದೇಶದ ಇತಿಹಾಸದ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ. ಮಹಾತ್ಮ ಗಾಂಧೀಜಿಯವರು 100 ವರ್ಷದ ಹಿಂದೆ 26ನೇ ತಾರೀಕು 3 ಗಂಟೆಗೆ 1924ರಂದು ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದೇ ಸಮಯದಲ್ಲಿ 3 ವರ್ಷದ ನಂತರ ಅದೇ ದಿನ 1924 ಆದ ಮೇಲೆ 2024 3 ಗಂಟೆಗೆ ನಮ್ಮ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ, ಈಗೇನು ಗಾಂಧಿ ಬಾವಿ ಅಂತ ನಾವು ಕರಿತೀವಿ, ಗಾಂಧಿ ಪಂಪ ಸರೋವರ ಅಂತೇಳಿ ಅವತ್ತು ಸಿಟ್ಟಿದ್ರು ಆ ಜಾಗಕ್ಕೆ, ಅಲ್ಲೇ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅಂದು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಇಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಸ್ಥಾನದಲ್ಲಿ ನಮ್ಮ ರಾಜ್ಯದವರು ಇದ್ದಾರೆ. ಅದು ನಮ್ಮೆಲ್ಲರೂ ಕೂಡ ಹೆಮ್ಮೆ ತಂದಂಥ ಒಂದು ದೊಡ್ಡ ವಿಚಾರ. ಸೊ ಅಲ್ಲಿ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ನಡೀತದೆ. ಈ ದೇಶಕ್ಕೆ ಒಂದು ಅವತ್ತಿನ ಕಾಲದಲ್ಲಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಹೋರಾಟ ನಾಯಕತ್ವವನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿಕೊಂಡು ಈ ದೇಶಕ್ಕೆ ಅವರ ಮುಖಂಡತ್ವದಲ್ಲಿ ಸ್ವಾತಂತ್ರ್ಯ ಬಂದು ಅವರು ಮಹಾತ್ಮರಾದರು. ಆ ಇತಿಹಾಸ ನಿಮ್ಗೆ ನಾನಿನ್ನು ಹೇಳಬೇಕಾದೇನಂತ ಇಲ್ಲ. ಇದನ್ನು ಸ್ಮರಿಸ್ಕೊಳ್ಳಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಮಾತ್ರ ಅಲ್ಲ. ಈ ದೇಶ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು, ಯಾವ ದಿಕ್ಕಿನಲ್ಲಿ ನಮ್ಮ ಜನರ ಬದುಕಿನಲ್ಲಿ ನಾವು ಇವತ್ತಿನ ಪರಿಸ್ಥಿತಿಗೆ ನಾವು ಶಕ್ತಿಯನ್ನು ತುಂಬಬೇಕು ಅಂಥೇಳಿ ಒಂದು 3-4 ಗಂಟೆಗಳ ಕಾಲ ನಡೆಯುವಂಥ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ, ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿಲಿ ಚರ್ಚೆಯನ್ನು ಮಾಡಿ ನಿಮ್ಮೆಲ್ಲರೂ ಕೂಡ ನಾವು ಅದನ್ನು ನಮ್ಮ AICC ಟೀಮ್ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತದೆ. ಅದಾದ ಮೇಲೆ ನೆಕ್ಸ್ಟ್ ಟೈಮ್ ಮಾರ್ನೆಗೆ ಈ ನಾನೇನು ಇಲ್ಲಿ ಕೂತಿದ್ದೇನೆ ಈ ಜಾಗದಲ್ಲಿ ಜೈ ಬಾಬು, ಜೈ ಭೀಮ್, ಜೈ ಸಂವಿಧಾನ ಒಂದು ವೇದಿಕೆಯ ಈ ಕಾರ್ಯಕ್ರಮದ ಹೆಸರು. ಇದು ಮಹಾತ್ಮ ಗಾಂಧೀಜಿಯವರ ನಗರ ಅಂತ ನಾವು ಇದಕ್ಕೆ ಘೋಷಣೆ ಮಾಡಿದ್ದೇವೆ. ಮಹಾತ್ಮ ಗಾಂಧೀಜಿಯವರ ನವನಗರ ಅಂತೇಳಿ ಘೋಷಣೆ ಮಾಡಿದ್ದೇವೆ. ಈ ಒಂದು ಸಮಾವೇಶದ ಹೆಸರು ಜೈ ಬಾಬು, ಜೈ ಭೀಮ್, ಜೈ ಸಂವಿಧಾನ. ಇದನ್ನು ನಾವು ಈ ಹೆಸರನ್ನು ನಾವು ಈಗಾಗಲೇ AICCಯಿಂದ ಘೋಷಣೆ ಕೂಡ ಇವತ್ತು ಆಗಿದೆ. ಸೊ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ವರ್ಕಿಂಗ್ ಕಮಿಟಿ ಎಲ್ಲ ಸದಸ್ಯಗಳು, ನಮ್ಮ ದೇಶದಲ್ಲಿರುವಂಥ ಕಾಂಗ್ರೆಸ್ನ ಹಾಲಿ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಎಲ್ಲ ಸಂಸತ್ ಸದಸ್ಯರನ್ನ ನಾವು ಆಹ್ವಾನ ಕೊಟ್ಟಿದ್ದೇವೆ. ನಮ್ಮ ಶಾಸಕರಿಗೆ ಆಹ್ವಾನ ಕೊಟ್ಟಿದ್ದೇವೆ. ಮತ್ತು ಎಲ್ಲ ನಮ್ಮ ರಾಜ್ಯದ ಉದ್ದಗಲೂ ಕೂಡ ನಮ್ಮ ಕಾರ್ಯಕರ್ತರು, ಸಾರ್ವಜನಿಕರು ಯಾರು ಬೇಕಾದ್ರೂ ಇದಕ್ಕೆ ಭಾಗವಹಿಸಬೇಕು ಅಂತೇಳಿ ನಾವು ಆಹ್ವಾನವನ್ನು ಈಗಾಗಲೇ ಕೊಟ್ಟಿದ್ದೇವೆ. ಈಗಲೂ ಕೂಡ ತಮ್ಮ ಮುಖಾಂತರ ಎಲ್ಲರೂ ಕೂಡ ಮುಕ್ತ ಅವಕಾಶವನ್ನು ನಾವು ಕೊಡ್ತಾ ಇದ್ದೇವೆ. ಜಾಗ ಸಾಕಾಗುವುದಿಲ್ಲ ಅನ್ನೋದು ನಮಗೆ ಅರಿವಿದೆ. ಆದರೂ ಒಂದು ಐತಿಹಾಸಿಕವಾದಂಥ ಸ್ಥಳದಲ್ಲೇ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ತಾ ಇದ್ದೇವೆ. ಇವತ್ತು ಏನು ನಮ್ಮ ಬೈಠಕ್ಕಿದೆ ಅಂದರೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಏನಿದೆ ಅದು ಗಾಂಧಿ ಬಾವಿಲೇ ಮಾಡ್ತಾಯಿದೆ. ಗಾಂಧಿ ಬಾವಿ ಹಿಂದೆ ಎಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರೋ ಆವತ್ತಿನ ಕಾಲದಲ್ಲಿ 80 ಎಕರೆ ಜಾಗದಲ್ಲಿ ಆ ಕಾರ್ಯಕ್ರಮವನ್ನು ನಡೆಸಿದ್ರು. ಅಲ್ಲಿ ಬಾವಿ ತಂದಿದ್ರು, ಅಲ್ಲಿ ಜನರಿಗೆ ನೀರು ಕೊಟ್ಟಿದ್ರು, ಎಲ್ಲಿ ಸಮಾವೇಶ ನಡೆಸಿದ್ರು ಅದೇ ಜಾಗದಲ್ಲಿ ನಾವು ಆ ಮೀಟಿಂಗನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಆವತ್ತಿನ ಕಾಲದಲ್ಲಿ ನಾವು ದೇಶಪಾಂಡೆ ಅವರು, ಗಂಗಾಧರ್ ದೇಶಪಾಂಡೆ ಅವರು ನಮ್ಮ ಬೆಳಗಾಂನವರು, ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂಡ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ರು. ಅವರಿಬ್ಬರು ಈ ಬೆಳಗಾಂನಲ್ಲಿ ನಡೆಯಲಿಕ್ಕೆ ಕಾರಣಭೂತರಾಗಿದ್ದರು ಅನ್ನೋದು ಚರಿತ್ರೆ ಇದೆ.
ಅದಾದ ಮೇಲೆ ಬೇರೆ ಎಲ್ಲ ನಮ್ಮ ದಾಖಲೆಗಳನ್ನು ಕೂಡ ನಾವು ಸಂಗ್ರಹಿಸಿದ್ದೇವೆ. ಆ ಪುಸ್ತಕಗಳನ್ನು ನಾಳೆ ಬಿಡುಗಡೆ ಮಾಡುವಂಥ ಕೆಲಸ ಕೂಡ ನಾಳಿದ್ದು ಮಾಡುತ್ತಿದ್ದೇವೆ. ಇದಾದಮೇಲೆ ಮಧ್ಯದಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಆ ಜಾಗದಲ್ಲಿ ಒಂದು ಮುಖ್ಯಮಂತ್ರಿಗಳು ಬೆಳಗ್ಗೆ ಅದನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಗಾಂಧಿ ಬಾವಿಲಿ ವೀರಸೌಧ ಜಾಗದಲ್ಲಿ ಒಂದು ಹೊಸ ಪುತ್ಥಳಿಯನ್ನು ಅನಾವರಣ ಮಾಡೋಂಥ ಕೆಲಸ ಅಲ್ಲಿ ಮಾಡ್ತಾ ಇದ್ದಾರೆ. ಒಳ್ಳೆ ಎಕ್ಸಿಬಿಷನ್ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಫೋಟೋ ಎಕ್ಸಿಬಿಷನ್ ಕೂಡ ಅಲ್ಲಿ ಪರ್ಮನೆಂಟಾಗಿ ಇರ್ತದೆ. ಮುಂದಕ್ಕೆ ಸಾರ್ವಜನಿಕರಿಗೆ ನೋಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಅದಾದ ಮೇಲೆ ದೇಶಪಾಂಡೆ ಅವರದ ಒಂದು ಗಂಗಾಧರ್ ದೇಶಪಾಂಡೆ ಅವ್ರದ್ದು ಒಂದು ಕೂಡ ಮೆಮೊರಿಯಲ್ಲಿದೆ. ಅದನ್ನು ಕೂಡ ಮುಖ್ಯಮಂತ್ರಿಗಳು ನಾನು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಅದಾದಮೇಲೆ ಖಾದಿ ಮೇಳ ಕೂಡ ಸರಸ್ ಮೇಳ ಅದನ್ನು ಕೂಡ ಮುಖ್ಯಮಂತ್ರಿಗಳು ನಾನು ಇಬ್ಬರು ಹೋಗಿ ಅದನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ಅದಾದ ಮೇಲೆ 26ನೇ 27ನೇ ತಾರೀಕು ಬೆಳಗ್ಗೆ ಇಲ್ಲಿ ಸಮಾವೇಶ ನಡೆಯಕ್ಕಿಂತ ಮುಂಚಿತವಾಗಿ ಇದು ಸುವರ್ಣಸೌಧದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಘನಾಧ್ಯಕ್ಷತೆಯನ್ನು ರಾಹುಲ್ ಗಾಂಧಿ ಅವರು ನಿರ್ವಹಿಸ್ತಾರೆ. ಮುಖ್ಯಮಂತ್ರಿಗಳು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಸೊ ಎಲ್ಲ ಪಾರ್ಟಿಯವ್ರಿಗೂ ಆಹ್ವಾನ ಮಾಡಿದ್ದೇವೆ. ಹೊರಟ್ಟಿ ಸಾಹೇಬರು, ಖಾದರ್ ಸಾಹೇಬರು ಅವರು ಕೂಡ ಅವರ ಮುಖಂಡತ್ವದಲ್ಲಿ ಸ್ಪೀಕರ್ ಅವರು, ಡೆಪ್ಟಿ ಕೌನ್ಸಿಲ್ ಚೇರ್ಮನ್ ಅವರು ಇರ್ತಾರೆ. ಮತ್ತು ಸ್ಥಳೀಯ ನಾಯಕರಿಗೂ ಕೂಡ ಆಹ್ವಾನ ಮಾಡಿದ್ದೇವೆ. ಎಲ್ಲ ರಾಜ್ಯದ ಸಂಸತ್ ಸದಸ್ಯರನ್ನ, ಶಾಸಕರನ್ನು, ಎಲ್ಲ ಪಕ್ಷವರು ಕೂಡ ಅದಕ್ಕೆ ನಾವು ಮಾಡಿದ್ದೇವೆ. ಅದು ಲಿಮಿಟೆಡ್ ಬಿಕಾಸ್ ಸೆಕ್ಯೂರಿಟಿ ಇರೋದ್ರಿಂದ ಸದ್ಯಕ್ಕೆ ಅದನ್ನು ಲಿಮಿಟ್ ಅರೇಂಜ್ಮೆಂಟ್ ಅವರು ಉದ್ಘಾಟನೆಗೆ ಎಷ್ಟು ಬೇಕು ಅಷ್ಟು ಮಾಡಿದ್ದೇವೆ. ಅದಾದಮೇಲೆ ಸಾರ್ವಜನಿಕರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತೇವೆ. ಬೆಳಗಾವಿಯಲ್ಲಿ ಭಾಳ ಒಂದು ಒಳ್ಳೆ ವಾತಾವರಣದ ಸಂಭ್ರಮದ ದೀಪಾಲಂಕಾರ ಇದೆ. ನಮ್ಮ ಇಸ್ಕಾಂನವರು ಭಾಳ ಇದನ್ನು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಇಡೀ ರಾಜ್ಯದ ಜನತೆ ಬಂದು ನೋಡಲಿಕ್ಕೆ, ವಿಶೇಷವಾಗಿ ಕಿತ್ತೂರು ಕರ್ನಾಟಕದ ಎಲ್ಲ ಜನರು ಕೂಡ ಬಂದು ಈ ಒಂದು ದೀಪಾಲಂಕಾರವನ್ನು ನೋಡ್ಬೋದು. ಒಂದನ್ನು ತಾವೆಲ್ಲ ಗಮನಿಸಬೇಕು. ನಾವು ಇತಿಹಾಸ ಪುಟ ತೆಗೆದುಕೊಂಡಿದ್ದೇವೆ. ಅಂದು ಕಾಲದಲ್ಲೂ ಕೂಡ 1904ರಲ್ಲಿ ಶಿವಸಮುದ್ರದಲ್ಲಿ ವಿದ್ಯುತ್ ಶಕ್ತಿ ಮೊದಲು ಪ್ರಾರಂಭ ಆದರೂ ಕೂಡ 24ರಲ್ಲಿ ಬೆಳಗಾಂನಲ್ಲಿ ಆ AICC ಸಮಾವೇಶಕ್ಕೆ ದೀಪಾಲಂಕಾರವನ್ನು ಅವತ್ತು ಕೂಡ ಮಾಡಿದ್ದಾರೆ. ಆ ಫೋಟೋ ಕೂಡ ನನ್ನ ಹತ್ತಿರ ಅಲ್ಲಿ ಅವತ್ತು ದೀಪಾಲಂಕಾರ ಏನು ವಿಜಯನಗರದ ವಿರೂಪಾಕ್ಷ ಒಂದು ಗೋಪುರ ಇತ್ತು, ಆ ಗೋಪುರಕ್ಕೆ ದೀಪಾಲಂಕಾರ ಮಾಡಿದ್ದು ಫೋಟೋ ಕೂಡ ಇವತ್ತು ನಮಗೆ ಲಭ್ಯವಾಗಿದೆ. ಸೊ ಅದೇ ಮಾದರಿಯಲ್ಲಿ ನಾವು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಒಂದು 100 ಮೀಟರ್ ಮುಂಚಿತವಾಗಿ ನಾಳೆ AICC ಎಲ್ಲ ವರ್ಕಿಂಗ್ ಕಮಿಟಿ ಮೆಂಬರ್ಸು ಒಂದು ಜಾಗದಲ್ಲಿ ಇದ್ಕೊಂಡು ಸೇವಾದಳದವರ ಜೊತೆಯಲ್ಲಿ ಆ ಒಂದು AICCಯ ವರ್ಕಿಂಗ್ ಕಮಿಟಿ ಜಾಗಕ್ಕೆ ಅವರು ಒಂದು ಪಾದಯಾತ್ರೆ ಮಾಡಿ ಆ ಸ್ಥಳಕ್ಕೆ ಹೋಗಿ ಭೇಟಿ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ಅಲ್ಲಿಂದ ನಮ್ಮ ಚರ್ಚೆ, ನಿರ್ಣಯಗಳು, ವಾದ, ಅನುಭವ, ಯಾವ ದಿಕ್ಕಿನಲ್ಲಿ ಈ ದೇಶ ಬಡ ಜನತೆನ ಯಾವ ಬದುಕಿನಲ್ಲಿ ತೆಗೆದುಕೊಂಡು ಹೋಗಬೇಕು, ಈ ದೇಶದ ಯಾವ ರೀತಿ ಒಂದು ಐಕ್ಯತೆಯನ್ನು ಕಾಪಾಡಲಿಕ್ಕೆ ನಾವೆಲ್ಲ ಹೋರಾಟವನ್ನು ಮಾಡಬೇಕು ಅಂತೇಳಿ ಇಡೀ ದೇಶಕ್ಕೆ ಮಾರ್ಗದರ್ಶನ ಕೊಡುವಂಥ ಎಲ್ಲ ಸರ್ಕಾರಗಳು ಕೂಡ, ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರಕ್ಕೆ ಕಾಂಗ್ರೆಸ್ ಏನು ಒಂದು ನೀತಿ ಸಿದ್ಧಾಂತ ಆವತ್ತಿನ ಕಾಲದಿಂದ ಇವತ್ತವರೆಗೂ ಏನು ನಾವು ಇದ್ದೇವೆ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ಇದಲ್ಲದೆ ಸರ್ಕಾರ ಮತ್ತು ಪಕ್ಷ ಎರಡೂ ಕೂಡ 1 ವರ್ಷ ಕಾಲ ಇದನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಇಡೀ ರಾಜ್ಯದ ಪ್ರತಿಯೊಂದು ತಾಲೂಕುಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಶಾಲಾ ಕಾಲೇಜುಗಳಲ್ಲಿ ಚರ್ಚಾ ಸ್ಪರ್ಧೆಗಳು ನಡೀತದೆ. ಗಾಂಧಿ ತತ್ವಗಳ ಬಗ್ಗೆ ಅವರ ಆಚಾರ ವಿಚಾರಗಳನ್ನು ಚರ್ಚೆ ಮಾಡೋಂಥ ಒಂದು ಅವಕಾಶ ಮಾಡಿಕೊಟ್ಟು ಸರ್ಕಾರ ಮತ್ತು ಪಕ್ಷ ಎರಡೂ ಕೂಡ ಈ ಕಾರ್ಯಕ್ರಮವನ್ನು ನಿರ್ವಹಿಸಿದೆ. ತಾವು ಗಮನಿಸಿರ್ಬೋದು, ಈ ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಭವನದಿಂದ ಗಾಂಧಿ ಸ್ಟ್ಯಾಚ್ಯೂವರೆಗೂ ಒಂದು ನಡಿಗೆಯನ್ನು ಇಟ್ಟಿದ್ದು ಮತ್ತು ಕಾಂಗ್ರೆಸ್ ಪಕ್ಷ ಗಾಂಧಿ ಪುತ್ಥಳಿಯಿಂದ ಹಿಡಿದು ಸ್ಟ್ಯಾಚ್ಯೂಯಿಂದ ಹಿಡಿದು ನಮ್ಮ ಭಾರತ್ ಜೋಡೋ ಭವನವರು ಕೂಡ ಕಾರ್ಯಕ್ರಮವನ್ನು ಮಾಡಿ ಮಕ್ಕಳ ಜೊತೆ ಸಂವಾದವನ್ನು ಕೂಡ ನಾವು ಮಾಡಿದ್ದನ್ನು ತಾವೆಲ್ಲ ಗಮನಿಸಿರ್ಬೋದು. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮ
ಸರ್ಕಾರ ಮತ್ತು ಪಕ್ಷ ಎರಡೂ ಸೇರಿ ಈ ಗಾಂಧಿಯವರ ಆಚಾರ ವಿಚಾರವನ್ನು ಪ್ರಚಾರ ಮಾಡಲಿಕ್ಕೆ ನಾವೆಲ್ಲ ಕಾರ್ಯಕ್ರಮವನ್ನು ಸರ್ಕಾರ ರೂಪಿಸ್ತೇವೆ. ಸರ್ CWC ಮೀಟಿಂಗ್ ಅಜೆಂಡಾಗಳೇನಿದೆ? ಬೆಳಗಾವಿ ಜಿಲ್ಲೆ ಶಾಸಕರಿಗೆ ಅವರಿಗೆ ಸಪ್ರೇಟ್ ಸಂಘಟನೆ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ. ಅವರು ಜವಾಬ್ದಾರಿ ಬೇರೆ ಜಾಸ್ತಿ ಹೆಚ್ಚಿಗೆ ಅವರೆಲ್ಲ ಸಂಘಟನೆ ಮಾಡಬೇಕು. ಲೋಕಲ್ ನಾವು ಬೆಂಗಳೂರಿಂದ ಜನ ಆ ರೆಪ್ರೆಸೆಂಟೇಟಿವ್ ಬರೋಕ್ಕಾಗಲ್ಲ. ನಾವು ಒಂದು ಕ್ಷೇತ್ರದಲ್ಲಿ ಬರೀ 100 ಜನ ಮಾತ್ರ ಬರಬೇಕು ಅಂತ ಹೇಳಿ. ಸರ್ CWC ಮೀಟಿಂಗ್ ಅಜೆಂಡಾಗಳು ಏನೇನಿದೆ ಸರ್? ಅಜೆಂಡಾ ಮೀಟಿಂಗ್ನ ಅವತ್ತೇ ನಾವು ತೀರ್ಮಾನ ಮಾಡ್ತೀವಿ. ಅವ್ರು ಮಾಡ್ತಾರೆ ಡೆಲ್ಲಿ ವರ್ಕಿಂಗ್ ಕಮಿಟಿ ಅದೇ ಡೆಲ್ಲಿಲಿ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದೆ. ಡ್ರಾಫ್ಟಿಂಗ್ ಕಮಿಟಿ ಮೀಟಿಂಗ್ ಇದೆ. ಏನೇನು ಸಬ್ಜೆಕ್ಟ್ ಚರ್ಚೆ ಮಾಡಬೇಕು ಅದನ್ನೆಲ್ಲ ಅವರು ಸಬ್ಜೆಕ್ಟಾಗಿ ತಿಳಿಸ್ತಾರೆ. ಸರ್ ಅಂಬೇಡ್ಕರ್ಗೆ ಅಪಮಾನ ಈ ವಿಚಾರಗಳು ಚರ್ಚೆ ಆಗುತ್ತೆ ಸರ್. ಅಂಬೇಡ್ಕರ್ಗೆ ಅಪಮಾನ ಈ ಒಂದು ಸಮಾವೇಶ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಸರ್ 2 ದಿನ ಕಾರ್ಯಕ್ರಮ ನೋಡಿದ್ರೆ ಸುತ್ತಮುತ್ತಲ ಶಾಲಾ ಕಾಲೇಜುಗಳು ಜಾಸ್ತಿ ಇದ್ದಾವೆ ಸರ್. ರಜೆ ಕೊಡ್ತೀರಾ 2 ದಿನ ಏನಂತ? ನಾವು ಅದನ್ನು ಮಾಡೋಕ್ಕಾಗಲ್ಲ. ಐ ಡೋಂಟ್ ವಾಂಟ್. ಗ್ರೌಂಡ್ ಪಕ್ಕದಲ್ಲಿ 2 ಸ್ಕೂಲ್ ಇದೆ, ಕಾಲೇಜ್ ಇದೆ, ಈ ಕಡೆ ಸ್ಕೂಲ್ ಇದೆ. ಅದನ್ನು ನೋಡೋಣ. ನಿಮ್ಮ ಸರಿನಾ ಪೊಲೀಸ್ ಈಗ ತಾನೇ ನಾನು ಪೊಲೀಸ್ ಕಮಿಷನರ್ ಆಫೀಸಲ್ಲಿ ನಾನು ಹೋಮ್ ಮಿನಿಸ್ಟರ್ ಮೀಟಿಂಗ್ ಮಾಡಿ ಬಂದಿದ್ದೇನೆ. ಸುಮಾರು 3,000ಕ್ಕೂ ಹೆಚ್ಚು ಪೊಲೀಸು ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಭದ್ರತೆ ವ್ಯವಸ್ಥೆಯನ್ನು ಎಲ್ಲ ಟ್ರಾಫಿಕ್ ವೆಹಿಕಲ್ಗಳ ಬಂದಂಥವ್ರಿಗೆ ಎಲ್ಲೆಲ್ಲಿ ಜಾಗ ಕೊಡಬೇಕು, ಪಾರ್ಕಿಂಗ್ ಜಾಗ ಕೊಡಬೇಕು ಅಂತೇಳಿ ನಾನು ಕೂಡ ಈಗ ತಾನೇ ಅವ್ರ ಹತ್ರ ಮೀಟಿಂಗ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೆ. ಸರ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಯಾವಾಗ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಎಲ್ಲಿ ಸ್ಟೇ ಆಗ್ತಾರೆ, ಈ ಕಾರ್ಯಕ್ರಮ ಪ್ಲೇಸಿಗೆ ಬರಲಿಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಿ? ಆ ಸ್ಟೇ ಎಲ್ಲ ಅದೆಲ್ಲ ಬೇರೆ ವ್ಯವಸ್ಥೆ. ಅವ್ರಿಗೆಲ್ಲ ಸೆಕ್ಯೂರಿಟಿ ಆ್ಯಂಗಲಲ್ಲಿ ಸರ್ಕ್ಯೂಟ್ ಹೌಸಲ್ಲಿ ಇರ್ತಾರೆ. ಎಷ್ಟೊತ್ತಿಗೆ ಬರ್ತಾರೆ, ಯಾವಾಗ ಬರ್ತಾರೆ ಸರ್? ಅದೆಲ್ಲ ಡೀಟೇಲ್ ನಿಮಗೆ ಸರ್ ನಿನ್ನೆ ಜಗದೀಶ್ ಶೆಟ್ಟರ್ ಅವರು ಆರೋಪ ಮಾಡಿದ್ರು ಸಾರ್ವಜನಿಕರ ಹಣದಲ್ಲಿ ಕಾಂಗ್ರೆಸ್ ಮಂತ್ರಿ ಮಂದಿಗಳ ಸಮಾವೇಶ ಮಾಡ್ತಾರೆ. ಭಾಳ ಸಂತೋಷ. ಅವರಿಗೆ ಗೌರವಯುತವಾಗಿ ಆಹ್ವಾನ ಮಾಡಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಗಾಂಧೀಜಿಯವರ ಜೊತೆಗೆ ಅನಾವರಣ ಗೌರವಯುತವಾಗಿ ಆಹ್ವಾನ ಮಾಡಿಲ್ಲ. ರೆಡ್ ಕಾರ್ಪೆಟ್ ಮನೆಯವ್ರಿಗೆ ಕಾಣಿಸೋಣ. ನನ್ನ ಕಣ್ಣ ಎದುರುಗಡೆ ನಾನೇ ಕೂತ್ಕೊಂಡು ಮುಖ್ಯಮಂತ್ರಿಗಳು ಅವ್ರಿಗೆ ಫೋನ್ ಮಾಡಿದ್ದಾರೆ. ಅಶೋಕ್ ಫೋನ್ ಮಾಡಿದ್ದಾರೆ, ಲ್ಯಾಂಡ್ಸ್ ಅವ್ರಿಗೆ ಫೋನ್ ಮಾಡಿದ್ದಾರೆ, ಕೌನ್ಸಿಲ್ ಚೇರ್ಮನ್ ಫೋನ್ ಮಾಡಿದ್ದಾರೆ, ಸ್ಪೀಕರ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇನ್ವಿಟೇಷನಲ್ಲಿ ಅವರು ಕೂಡ ಹೆಸರಾಗಿ ಮಾಡಿದ್ದಾರೆ. ಇದು ಬಿಡಿ, ಅವ್ರು BJP ಸರ್ಕಾರ ಇದ್ದಾಗ ಸುರೇಶ್ ಅಂಗಡಿ ಹೆಣನ ಗೌರವ ತಂದು ಇದು ಆಗಲಿಲ್ಲ. ಅದಕ್ಕೆ ಫಸ್ಟ್ ಅವ್ರು ಮಾತಾಡೋಕ್ಕೆ ಹೇಳಿ ಅವ್ರು ಬೀಗ್ರೆ ಹೆಣ ಪಾಪ ಅವರೇ ನಮಗೆ ಸತ್ತೋದಲ್ಲ. ಯಾವ BJP ಲೀಡ್ರು ಮಾತಾಡಲಿಲ್ಲ. ಅಲ್ಲಿಗೆ ತೆಗೆದುಕೊಂಡು ಬಂದು ಒಂದು ಸ್ಪೆಷಲ್ ಫ್ಲೈಟಲ್ಲಿ ಆ ಕುಟುಂಬದವ್ರಿಗೆ ಸಾರ್ವಜನಿಕರಿಗೆ ನೋಡೋಕ್ಕೆ ಕೊಡಲಿಲ್ಲ. ಏನಾಗಿತ್ತು, ಜಗದೀಶ್ ಶೆಟ್ಟರ್ ಬಾಯಿಯಾಗ ಮಾತಾಡೋಕ್ಕಾಗಿರಲಿಲ್ಲ. ಅವರು ಹೇಳೋದು ಈ ಕಾರ್ಯಕ್ರಮವನ್ನು ಇಷ್ಟೊಂದು ಗಾಂಧಿ ಮೇಲೆ ಪ್ರೀತಿ ಇದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೇ ಸೇರಿ 500 ಕೋಟಿ ಖರ್ಚು ಮಾಡಿ ಮಾಡ್ಲಿಕ್ಕೆ ನಾವು ರೆಡಿ ಇದ್ವಿ, ಆದರೆ ನೀವು ದೂರ ಇಟ್ಟು ಮಾಡ್ತಾ ಇದ್ದೀವಿ ಅಂತ. ಮಾಡೋಕ್ಕೆ ಈಗೂ ಮಾಡಬೇಕು. ಈಗೂ ಟೈಮ್ ಆಗಿಲ್ಲ, ಇನ್ನೂ 1 ವರ್ಷ ಇದೆ. ದಯವಿಟ್ಟು ಅವ್ರಿಗೆ ಇಲ್ಲೇ ನಮ್ರತೆಯಿಂದ ಈ ದೇಶದ ಜನತೆ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಈಗೂ ಅವರೇ ಮುಂದಾಳತ್ವವನ್ನು ವಹಿಸ್ಕೊಂಡು ಅವರೇ ಮಾಡಿ ಅವರಿಂದ ನಾವು ಒಬ್ಬ ಸೇವಕರಾಗಿ ಕೆಲಸ ಮಾಡ್ತೀವಿ. ಸ್ಟೇಟ್ ಗೌರ್ಮೆಂಟಿಂದ ಯಾವುದೋ ಸ್ಟೇಟ್ ಗೌರ್ಮೆಂಟಿಂದ ಪ್ರಪೋಸಲ್ ಹೋಗಿಲ್ಲ ಸರ್. ಜಾಯಿಂಟ್ ಸೆಲೆಬ್ರೇಷನ್ ಕೇಂದ್ರಕ್ಕೆ ಇದು ನಮ್ಮ ಸ್ಟೇಟ್ ನಾವು ಮಾಡ್ತಾ ಇದ್ದೀವಿ. ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಡ್ಯೂಟಿ. ಪ್ರತಿ ನೋಟಲ್ಲೂ ಗಾಂಧಿ ಹಾಕ್ಬರ್ತಾ ಇದೆ. ಪ್ರತಿ ನೋಟಲ್ಲೂ ಗಾಂಧಿ ಇದ್ದಾರಲ್ಲ, ಅದು ಅವ್ರು ಅರಿವಿಲ್ಲ ಅವ್ರಿಗೆ. Media friends have come from all over the country. This is a historic occasion. On 26th of December at 3 p.m. Mahatma Gandhi was being elected as the President of Indian National Congress at Gandhiwell at Tilakwadi. It's called Pampa Sarovara Well. So in the same place, Congress Working Committee, Extended Working Committee will be conducted. All our Congress Working Committee members, the PCC President and the CLP leaders is going to attend the meeting. And about 100 Parliament members are coming. They will attend this
Bapu, Jai Bhim, Jai Samvidhan Samavisha, which will be held here. So we have an inauguration of Gandhi statue at Suvarna Sonda at the morning at 10:30, where we have invited all political leaders of all political parties of this state and all the leaders, central leaders who have been coming there, coming to this session. We have invited them. Only about more than 600 invitees, and all the freedom fighters of this Punjab district also will be invited for this Gandhi statue inauguration. That is a government program. This is a political party program. So it is a political program. We invite all the leaders and all the common man who can attend. A beautiful lighting arrangement has been made in the history of Belgaum. This is one of the greatest occasions where Gandhiji's 100 years has been celebrated, and the new year which will give light to the country. We are looking at a greater light to the country. The resolution passed in the extended working committee will give a new hope to the country. I am sure the BJP government which is running this country will also take a leap out of that extended committee resolution, and they will work towards the development and peace and communal harmony for this country. ಸರ್ ಈಗ ಸರ್ ಸರ್ ಕಾರ್ಯಕ್ರಮ English. They are politicians, let them do whatever they want. We have an agenda, we have a fixed agenda. We look at the nation, we look at the police, we will look at the communal harmony, we look at the development of the common man. That is the stand. Congress history is country history. Congress strength is country strength. Whenever Congress party is in power, all section of the party we see that they are in power. That is our main agenda. We look towards it. ಓಕೆ ತಮ್ಮ ಸಜೆಷನ್ ನಾವು ಗಮನಿಸ್ಕೊಳ್ತೀವಿ. ಸರ್ ಈಗ ಮಹಾತ್ಮ ಗಾಂಧೀಜಿ ಅವರು ಅಧ್ಯಕ್ಷತೆ ವಹಿಸಿದ್ದಕ್ಕೆ ಸಂಭ್ರಮಾಚರಣೆ ಮಾಡೋದು 100 ವರ್ಷ. ಗಾಂಧೀಜಿ ಅವರು ಮದ್ಯಪಾನ ವಿರೋಧವನ್ನು ಮಾಡ್ತಾ ಇದ್ರು. ಈ ಅಧಿವೇಶನದಲ್ಲಿ ಮದ್ಯಪಾನ ನಿಷೇಧ ರಾಜ್ಯದಲ್ಲಿ ಏನಾದರೂ ನಿರ್ಣಯ ತಗೊಳ್ತಾರೆ? ಅವತ್ತಿನ ಕಾಲನೇ ಬೇರೆ, ಇವತ್ತಿನ ಕಾಲನೇ ಬೇರೆ. ಅವತ್ತೆಲ್ಲ ಖಾದಿ ಆಗ್ತಿದ್ವಿ, ನೀವೆಲ್ಲ ಬೇರೆ ಬಟ್ಟೆ ಚೇಂಜ್ ಮಾಡಿ. ಗಾದಿಗೆ ಪ್ರೋತ್ಸಾಹ ನೀಡುವಂಥ ಕಾರ್ಯಕ್ರಮಗಳನ್ನ ಖಾದಿ ಅದಕ್ಕೆ ಖಾದಿನ ಪ್ರಚಾರ ಮಾಡಲಿಕ್ಕೆ ಖಾದಿ ಎಕ್ಸಿಬಿಷನ್ ಮಾಡಿ ಅವ್ರಿಗೆ ಜಾಸ್ತಿ ಎನ್ಕರೇಜ್ ಮಾಡಬೇಕು. ಸರಿ ಕಾರ್ಯಕ್ರಮ ಹೊರತಾದ I'm very happy, madam. We'll meet later. I'll discuss with you all the time.